ಎಲ್ಲರಿಗೂ ನಮಸ್ಕಾರ. ಗಣಕರಂಗ ಧಾರವಾಡ ಇವರು ಭಕ್ತಿ ಭಂಡಾರಿ ಬಸವಣ್ಣನವರ 891ನೇ ಜಯಂತಿ ಆಚರಣೆ ಪ್ರಯುಕ್ತ ಆಯೋಜಿಸಿರುವ ಲೇಖನ ಸ್ಪರ್ಧೆಯ ವಿಷಯ ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ. ನಾನು ಶ್ರೀಮತಿ ಉಮಾದೇವಿ ಬಾಗಲಕೋಟ್ ಧಾರವಾಡ. ಈ ಸ್ಪರ್ಧೆಗೆ ಬರೆದ ಲೇಖನದ ಶೀರ್ಷಿಕೆ ಮಹಾಮನೆಯ ಬೆಳಕು. ಮಾನವೀಯ ಮೌಲ್ಯಗಳು ಮತ್ತು ಆರೋಗ್ಯವಂತ ಸಮಾಜ ಎಂಬುದು ಬಸವ ತತ್ವದ ಪರಿಕಲ್ಪನೆಯೂ ಬಸವಣ್ಣನವರ ಮೂಲ ಆಶಯವೂ ಆಗಿದೆ. ಆದರೆ ಇದನ್ನು ಅರ್ಥೈಸುವ ಹಂತದಲ್ಲಿ ಬಸವ ಧರ್ಮವನ್ನು ಮರೆಮಾಚುವ ಕಾರ್ಯ ನಡೆಯುತ್ತಿರುವುದು ವಿಪರ್ಯಾಸವಾಗಿದೆ. ಹಲವಾರು ಕೃತಿಗಳು, ವಿಪುಲವಾದ ಲೇಖನಗಳು ಶರಣಕ್ರಾಂತಿಯ ಮತ್ತು ಶರಣರ ಮೂಲ ಆಶಯಗಳನ್ನು ತಿಳಿಯಪಡಿಸುವ ಉದ್ದೇಶದಿಂದ ರಚಿತವಾದರೂ ಅವುಗಳ ಧ್ಯೇಯೋದ್ದೇಶ ಈಡೇರಿಲ್ಲ ಎಂಬುದೂ ಅಷ್ಟೇ ವಾಸ್ತವ. ಕೇವಲ ವಚನಗಳ ಚರ್ಚೆ, ವಿಶ್ಲೇಷಣೆಯನ್ನು ಹೊರತುಪಡಿಸಿ ಅವುಗಳ ಮೂಲಕ ಕಂಡುಕೊಳ್ಳಬೇಕಾದ ಶರಣತತ್ವದ ಆಶಯಗಳು ಮತ್ತು ಅವುಗಳನ್ನು ಒಳಗೊಳ್ಳುವ, ರೂಢಿಸಿಕೊಳ್ಳುವ ವಿಚಾರದಲ್ಲಿ ಎಲ್ಲಿ ಸೋಲಾಗುತ್ತಿದೆ ಎಂಬುದು ನಮ್ಮೆದುರು ಇರುವ ಪ್ರಶ್ನೆ. ವಚನ ಸಾಹಿತ್ಯದ ಅನುಭಾವಿಕ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ನೆಲೆಗಳಲ್ಲಿ ಬಸವಣ್ಣನ ಆಶಯಗಳನ್ನು ಪ್ರಸ್ತುತ ಕಾಲದಲ್ಲಿ ಗ್ರಹಿಸುವ ಮತ್ತು ಅವರ ಚಿಂತನೆಗಳನ್ನು ಗುರುತಿಸುವ ಕೆಲಸವಾಗಿದೆಯೇ? ಅವು ಎಷ್ಟರ ಮಟ್ಟಿಗೆ ವ್ಯಕ್ತಿತ್ವ ಹಾಗೂ ಸುಸ್ಥಿರ ಸಮಾಜದ ಸುಧಾರಣೆಗೆ ಬಳಕೆಯಾಗಿವೆ ಎಂಬುದು ಪ್ರಮುಖ ಸವಾಲಾಗಿ ಪರಿಣಮಿಸಿದೆ. 12ನೆಯ ಶತಮಾನದಲ್ಲಿ ನುಡಿಯಲ್ಪಟ್ಟ ಮಾತುಗಳು 21ನೆಯ ಶತಮಾನದಲ್ಲಿ ಚಿಂತನೆಗೆ ಒಳಪಡುತ್ತಿವೆ. ಈ ಚಿಂತನೆ, ಅದನ್ನು ಕಾರ್ಯಗತಗೊಳಿಸುವ ಮನೋಭಾವ, ಆ ನಿಟ್ಟಿನಲ್ಲಿ ಸಾಗುವ ಪ್ರಯತ್ನ ಇಂದಿನ ಅವಶ್ಯಕತೆಗಳಾಗಿವೆ. ಆಗ ಮಾತ್ರ ಎಲ್ಲವೂ ಧನಾತ್ಮಕ ಪರಿಣಾಮವನ್ನೇ ಕಾಣುತ್ತದೆ ಎಂಬ ಆಶಯ ಆದರ್ಶ ಸಮಾಜದ ಗುರಿಯನ್ನು ಮತ್ತಷ್ಟು ಸ್ಪಷ್ಟಗೊಳಿಸುತ್ತದೆ. ಇಂತಹ ಆದರ್ಶ ಸಮಾಜದ ಪರಿಕಲ್ಪನೆಯನ್ನು ಮೊತ್ತ ಮೊದಲಿಗೆ ಪ್ರಯೋಗಿಸಿದವರು ಬಸವಣ್ಣನವರು. ಶರಣ ಸಂಕುಲ ಎನ್ನುವುದು ಅವರ ನವ ಸಮಾಜದ ಘಟಕ. ಇದು ಜಗತ್ತಿನ ಮೊತ್ತ ಮೊದಲ ಪ್ರಜಾಪ್ರಭುತ್ವದ ಪ್ರಯೋಗ ಎಂದರೆ ತಪ್ಪಾಗದು. ಎಲ್ಲಿ ಕುಲಜಾತಿ, ಲಿಂಗ, ವರ್ಗ, ವರ್ಣಭೇದಗಳಿಲ್ಲವೋ ಅದುವೇ ಶರಣ ಸಂಕುಲ. ಇಂತಹ ಒಂದು ಮಾದರಿ ಸಮಾಜದ ನಿರ್ಮಾತೃ ಬಸವಣ್ಣನವರು. 12ನೆಯ ಶತಮಾನದಲ್ಲಿ ಶ್ರಮಿಕರು, ಅಸ್ಪೃಶ್ಯರು, ಬಡವರು, ಮಹಿಳೆಯರು, ಎಲ್ಲ ಕಾಯಕ ಜೀವಿಗಳು ಸರ್ವಸಮಾನತೆಯನ್ನು ಆ ಶರಣ ಸಂಕುಲದಲ್ಲಿ ಅನುಭವಿಸಿದರು. ಶರಣರಾಗುವ ಮೂಲಕ ಮೇಲ್ಜಾತಿಯ ಅಹಂಕಾರದಿಂದ ಮುಕ್ತರಾದ ಬ್ರಾಹ್ಮಣ ಮಧುವರಸರು, ಕೆಳಜಾತಿಯ ಕೀಳರಿಮೆಯಿಂದ ಮುಕ್ತರಾದ ಸಮಗಾರ ಹರಳಯ್ಯ, ಹೀಗೆ ವಿವಿಧ ಜಾತಿಗಳ ಸಂಕರವಾದ ಶರಣ ಸಂಕುಲ ವಿಶ್ವಕ್ಕೇ ಮಾದರಿಯಾಯಿತು. ಕುಲವ ನರಸುವರೇ ಶರಣರಲ್ಲಿ ಜಾತಿ ಸಂಕರವಾದ ಬಳಿಕ ಎಂದು ಬಸವಣ್ಣನವರು ಪ್ರಶ್ನಿಸಿದ್ದು ಉಚಿತವಾಗಿಯೇ ಇದೆ. ಕರ್ನಾಟಕ ಇತಿಹಾಸದಲ್ಲೇ ವಿಶಿಷ್ಟ ಕಾಲಘಟ್ಟ ಎನ್ನಿಸಿಕೊಂಡ 12ನೆಯ ಶತಮಾನದಲ್ಲಿ ಜಿಡ್ಡು ಹಿಡಿದಿದ್ದ ಸಮಾಜಕ್ಕೆ ವೈಚಾರಿಕ ಸ್ಪರ್ಶ ನೀಡುವ ಮೂಲಕ ಒಂದು ನವ ಸಮಾಜ ಸೃಷ್ಟಿಯ ಕನಸು ಕಂಡವರು ಶರಣರು. ಇವರು ಬಸವಣ್ಣನವರ ನೇತೃತ್ವದಲ್ಲಿ ನಡೆಸಿದಂತಹ ಕ್ರಾಂತಿ ಅದ್ಭುತ, ಅಪೂರ್ವ. ಬಸವಣ್ಣನವರ ಸಾರಥ್ಯದಲ್ಲಿ ನಡೆದ ಸುಧಾರಣೆಯ ಪ್ರಯತ್ನ ಒಂದು ಸಾಮಾಜಿಕ ಚಳುವಳಿಯಾಗಿ ರೂಪುಗೊಂಡಿತು. ಸಮಾಜದ ಎಲ್ಲ ಸ್ತರಗಳ ಜನರೂ ಇದರಲ್ಲಿ ಭಾಗಿಯಾದದ್ದು ಶರಣರ ಸಮಗ್ರ ಜೀವನ ದೃಷ್ಟಿಗೆ ಸಾಕ್ಷಿ. ಪುರೋಹಿತಶಾಹಿ, ಪಟ್ಟಭದ್ರ ಹಿತಾಸಕ್ತಿಯ ಮನುವಾದಿಗಳು ವೈದಿಕ ಸಂಸ್ಕೃತಿಯನ್ನು ವಿಜೃಂಭಿಸಿ ವರ್ಗ, ವರ್ಣ, ಲಿಂಗಗಳ ಆಧಾರದ ಸಮಾಜವನ್ನು ವಿಭಜಿಸಿದ್ದರು. ಹೀಗೆ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ದೀನ, ದಲಿತ, ದುರ್ಬಲ, ಶ್ರಮಿಕರನ್ನು ಶೂದ್ರರೆಂದು ಕರೆದು ನಾಯಿನರಿಗಳಿಗಿಂತ ಕೀಳಾಗಿ ಕಂಡು ಶೋಷಣೆಗೆ ಒಳಪಡಿಸಿದರು. ದೇವರು ಮತ್ತು ಧರ್ಮಗಳ ಹೆಸರಿನಲ್ಲಿ ವಿಧಿ, ಹಣೆಬರಹ, ಪಾಪಫಲಗಳನ್ನು ಬಿಂಬಿಸಿ ಅವರುಗಳು ತಲೆ ಎತ್ತಿ ನಡೆಯದಂತಹ ಸ್ಥಿತಿ ನಿರ್ಮಾಣ ಮಾಡಿದ್ದರು. ತಾವು ಶೋಷಣೆಗೆ ಒಳಗಾಗಿದ್ದೇವೆ ಎಂಬುದನ್ನೂ ಅರಿಯದ ಸ್ಥಿತಿಯಲ್ಲಿದ್ದ ಶ್ರಮಿಕ ವರ್ಗದವರ ಹೀನ ಸ್ಥಿತಿಯನ್ನು ಕಂಡು ಮರುಗಿದ ಬಸವಣ್ಣನವರು ಆರ್ಥಿಕ ಹಾಗೂ ಸಾಮಾಜಿಕ ಭದ್ರ ತಳಹದಿಯ ಮೇಲೆ ಸಾಮಾಜಿಕ ಆಂದೋಲನವನ್ನು ಅಹಿಂಸಾ ಮಾರ್ಗದಲ್ಲಿ ಕೈಗೊಂಡರು. ಬಸವಣ್ಣನವರದ್ದು ಬಹು ಆಯಾಮಗಳ ವ್ಯಕ್ತಿತ್ವ. ರಾಜಕೀಯವಾಗಿ ಅರ್ಥಮಂತ್ರಿ ಎಂದು ಗುರುತಿಸಲ್ಪಟ್ಟರೆ, ಕಾಯಕ ಮತ್ತು ದಾಸೋಹದ ಪರಿಕಲ್ಪನೆಯಲ್ಲಿ ಸಮಾಜವಾದಿ ಮತ್ತು ಸಮಾನತೆಯ ಹರಿಕಾರ. ಇವರ ಕಾಲದಲ್ಲಿ ಇವರಿಗಿಂತ ಹಿರಿಯರೂ ಘಟಾನುಘಟಿ ಶರಣರು ಇದ್ದರು. ಗುರುಸ್ಥಾನದಲ್ಲಿ ಅಲ್ಲಮ ಪ್ರಭುಗಳು ಇದ್ದರು. ಅವಿರಳ ಜ್ಞಾನಿ ಚನ್ನಬಸವಣ್ಣ, ಹರಳಯ್ಯ, ಮಧುವರಸ, ಒಕ್ಕಲಿಗ ಮುದ್ದಣ್ಣ, ಆಯ್ದಕ್ಕಿ ಮಾರಯ್ಯ, ಅಂಬಿಗರ ಚೌಡಯ್ಯ ಎಲ್ಲರೂ ಜ್ಞಾನಿಗಳೇ. ಆದರೆ ಬಸವಣ್ಣನವರದು ಒಂದು ವಿಶಿಷ್ಟ ವ್ಯಕ್ತಿತ್ವ.
ಇಡೀ ಸಮುದಾಯವನ್ನೇ ಒಗ್ಗೂಡಿಸಿ ಮುಂದೆ ಕರೆದುಕೊಂಡು ಹೋಗುವ ಒಂದು ಕರ್ತೃತ್ವ ಶಕ್ತಿ ಅವರಲ್ಲಿತ್ತು. ಪ್ರತಿಯೊಂದರ ಬಗ್ಗೆಯೂ ಒಂದು ತುಡಿತ ಸ್ಪಷ್ಟತೆ ಇತ್ತು. ಮಾನವೀಯ ನೆಲೆಯಲ್ಲಿ ಆಲೋಚನೆ ಮಾಡುವ ಉತ್ಕಟತೆ ಅವರಲ್ಲಿತ್ತು. ತನ್ನ ಜೊತೆ ತನ್ನ ಬಳಗದವರೆಲ್ಲರೂ ಸಾಧಕರಾಗಬೇಕೆಂಬ ಅವರ ಪವಿತ್ರ ಭಾವನೆಯೇ ಅವರನ್ನು ಇತರರಿಗಿಂತ ಭಿನ್ನವಾಗಿ ತೋರಿಸುತ್ತದೆ. ಕಾಗೆ ಒಂದಗುಳ ಕಂಡೊಡೆ ಕೂಗಿ ಕರೆಯದೆ ತನ್ನ ಬಳಗವನ್ನು, ಕೋಳಿ ಒಂದು ಕುಟುಕು ಕಂಡರೆ ಕರೆಯದೆ ತನ್ನ ಕುಲವನ್ನೆಲ್ಲ ಎನ್ನುವ ಅವರದೇ ವಚನದಂತೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನೂ ತನ್ನ ಬಳಗದಲ್ಲಿ ಸೇರಿಸಿಕೊಂಡರು. ಆ ಮೂಲಕ ಅಲ್ಲಿನ ಜಾತಿಯ ವಿಷಮತೆ, ಆ ಕಾರಣ ನಡೆಯುತ್ತಿದ್ದ ಶೋಷಣೆ, ದಲಿತರ ಮೇಲಿನ ಕ್ರೌರ್ಯ ಇತ್ಯಾದಿಗಳ ವಿರುದ್ಧ ಸೆಟೆದು ನಿಂತು ಕೊಲ್ಲುವವನೇ ಮಾದಿಗ, ಹೊಲಸು ತಿಂಬುವವನೇ ಹೊಲೆಯ, ಕುಲ ಯಾವುದೋ ಆವಂದಿರ ಕುಲ ಯಾವುದೋ ಎಂದು ಪ್ರಶ್ನಿಸುವ ಮೂಲಕ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವವನು ಕುಲಜನು ಎಂಬ ವ್ಯಾಖ್ಯಾನ ನೀಡಿದ ಹಿರಿಮೆ ಅವರದ್ದು. ಬಸವಣ್ಣನವರ ಸಮಗ್ರ ಕ್ರಾಂತಿಯ ಚರ್ಚೆಗೆ ಅಂತ್ಯವಿಲ್ಲ. ಬಹುಶಃ ಕನ್ನಡದ ನೆಲದಲ್ಲಿ ಅವರನ್ನು ಕುರಿತು ರಚಿಸಲಾದ ಸಾಹಿತ್ಯದಷ್ಟು ಇನ್ನಾರ ಕುರಿತೂ ರಚಿಸಲಾಗಿಲ್ಲ. ಬಸವಣ್ಣನವರ ವಚನಗಳೇ ಅವರ ವ್ಯಕ್ತಿತ್ವವನ್ನು ನಿರೂಪಿಸುತ್ತವೆ. ಭಕ್ತಿ ಭಂಡಾರಿ, ಜಗಜ್ಯೋತಿ, ವಿಶ್ವಗುರು, ಕ್ರಾಂತಿಯೋಗಿ, ಸಮಗ್ರ ಯುಗಪುರುಷ ಎಂದು ಇನ್ನೂ ಹಲವು ವಿಶೇಷಣಗಳಿಂದ ಕರೆಯಿಸಿಕೊಳ್ಳಲ್ಪಡುವ ಬಸವಣ್ಣನವರನ್ನು ನಮ್ಮ ಘನತೆವೆತ್ತ ಸರಕಾರ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿರುವುದರ ತಾತ್ಪರ್ಯ ಅರಿಯಬೇಕಿದೆ. ಈ ಘೋಷಣೆಗೂ ಮೊದಲೇ ಅವರೊಬ್ಬ ಸಾಂಸ್ಕೃತಿಕ ನಾಯಕನೆಂಬುದು ನಿಜವಿದೆ. ತಮ್ಮ ವ್ಯಕ್ತಿತ್ವದ ಮುಖಾಂತರ ತಾವು ಮಾಡಿದ ಸಾಧನೆ, ಏರಿದ ಎತ್ತರದ ಮೂಲಕ ಬಸವಣ್ಣ ಸಾಂಸ್ಕೃತಿಕ ನಾಯಕ ಆಗಿರುವುದು ನಿತ್ಯ ಸತ್ಯ. ಆದರೆ ತನ್ನ ಒಂದು ಸಾರ್ಥಕ ಭಾವನೆಯನ್ನು ವ್ಯಕ್ತಪಡಿಸುವುದಕ್ಕೋಸ್ಕರ ಸರ್ಕಾರ ಈಗ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಸಾಂಸ್ಕೃತಿಕ ನಾಯಕ ಮತ್ತು ಸಾಂಸ್ಕೃತಿಕ ಪುರುಷ ಎನ್ನುವ ಕಲ್ಪನೆ ಜಗತ್ತಿನ ಎಲ್ಲ ಸಮುದಾಯದಲ್ಲೂ ಇದೆ. ಪ್ರತಿ ಸಮುದಾಯಕ್ಕೂ ಒಬ್ಬ ಸಾಂಸ್ಕೃತಿಕ ಪುರುಷ ಇದ್ದಾನೆ. ಅವರ ಕುರಿತಾದ ಅನೇಕ ಜನಪದ ಮಹಾಕಾವ್ಯಗಳನ್ನು ಕಾಣಬಹುದಾಗಿದೆ. ಉದಾಹರಣೆಗೆ ಜುಂಜಪ್ಪನ ಮಹಾಕಾವ್ಯ, ಮಲೈ ಮಹದೇಶ್ವರ, ಮಂಟೇಸ್ವಾಮಿ ಮಹಾಕಾವ್ಯ, ಗೊಲ್ಲಾಳೇಶ ಇತ್ಯಾದಿ. ಈ ಮಹಾಪುರುಷರು ಆಯಾ ಸಮುದಾಯದ ಸಾಂಸ್ಕೃತಿಕ ನಾಯಕರೆನಿಸಿದ್ದಾರೆ. ಇವರನ್ನು ಹೀಗೆ ತನ್ನ ಒಂದು ಸಮುದಾಯದ ಅಸ್ಮಿತೆಯಾಗಿ ಇಟ್ಟುಕೊಂಡು ಜೀವನವನ್ನು ಮಾಡುವುದು ನಾಗರಿಕ ಬದುಕಿನ ಒಂದು ಭಾಗವಾಗಿದೆ. ವಿದೇಶದಲ್ಲಿಯೂ ಸಾಂಸ್ಕೃತಿಕ ನಾಯಕನ ಪರಿಕಲ್ಪನೆ ಇದೆ. ರಾಷ್ಟ್ರೀಯ ಮನೋಭಾವನೆಯನ್ನು, ನಾಡಿನ ಅಸ್ಮಿತೆಯನ್ನು ಉದ್ದೀಪನಗೊಳಿಸಲು ಒಂದು ಲಾಂಛನವಾಗಿ ಸಾಂಸ್ಕೃತಿಕ ಪುರುಷರನ್ನು ಇಟ್ಟುಕೊಂಡಿದ್ದರು. ಸಾವಿರಾರು ವರ್ಷದ ಮನುಷ್ಯನ ಇತಿಹಾಸದಲ್ಲಿ ಅನೇಕ ಸಾಧು ಸಂತರು, ಧಾರ್ಮಿಕ ಪುರುಷರು, ಸಾಮಾಜಿಕ ಸಾಧನೆಗೈದವರು ಆಗಿ ಹೋಗಿದ್ದಾರೆ. ಅವರೆಲ್ಲ ನಿರ್ದಿಷ್ಟ ಕ್ಷೇತ್ರದಲ್ಲಿ ಮಾತ್ರ ಸಾಧನೆ ಮಾಡಿ ಮುನ್ನೆಲೆಗೆ ಬಂದವರು. ಆದರೆ ಧಾರ್ಮಿಕ, ಸಾಮಾಜಿಕ, ಆರ್ಥಿಕ, ಆತ್ಮಕಲ್ಯಾಣ, ಸಮಾಜ ಕಲ್ಯಾಣ ಎಲ್ಲವನ್ನೂ ಏಕಕಾಲಕ್ಕೆ ಇರುವ ಒಂದು ಜೀವನದಲ್ಲಿ ಸಾಧಿಸಿ ತೋರಿಸಿದ ಮಹಾತ್ಮನೆಂದರೆ ಬಸವಣ್ಣ. ಇದು ಅವರನ್ನು ಒಬ್ಬ ಸಾಂಸ್ಕೃತಿಕ ನಾಯಕ ಎಂದು ಕರೆಯುವಲ್ಲಿನ ಪ್ರಸ್ತುತತೆಯಾಗಿದೆ. ಆ ಕಾರಣದಿಂದಲೇ ಬಸವಣ್ಣನವರನ್ನು ಸಮಗ್ರ ಯುಗಪುರುಷ ಎಂದು ಕರೆಯಲಾಗುತ್ತದೆ. ಬದುಕಿನ ಎಲ್ಲ ಕ್ಷೇತ್ರಗಳಿಗೂ ತನ್ನದೇ ಆದ ಕೊಡುಗೆಯನ್ನು ನೀಡಿದ್ದು ಬಸವಣ್ಣ. ಆತ ಹುಟ್ಟಿದಾಗ ಒಬ್ಬ ಸಾಮಾನ್ಯ ಮನುಷ್ಯ. ಈತ ತನ್ನ ದೇಹದ ಅಸ್ತಿತ್ವವಾದ ಅಂಗಗುಣವನ್ನು ಮೀರಿ ಲಿಂಗಗುಣವನ್ನು ಸಂಪಾದಿಸಿದ. ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶ ಎನ್ನುವ ತಮ್ಮ ವಚನದ ಭಾವದಂತೆ ತನ್ನಲ್ಲೇ ಒಂದು ಲಿಂಗಗುಣವನ್ನು ಕಂಡ. ಆ ಮೂಲಕ ಜಂಗಮ ಗುಣವನ್ನು ಸಂಪಾದಿಸಿದ. ಆತ್ಮಕಲ್ಯಾಣದ ಮೂಲಕ ತನ್ನ ಸುತ್ತಣ ಪರಿಸರ, ಜನಸಮೂಹವನ್ನೂ ಉದ್ಧಾರಗೊಳಿಸುವ ಅವರ ಈ ಮೇರು ಯೋಚನೆಯೇ ಅತ್ಯಂತ ವ್ಯಾಪಕವೂ ಸಮಗ್ರವೂ ಸಂತುಲಿತವೂ ಆಗಿದೆ. ಇಂತಹ ಅದ್ವಿತೀಯ ವ್ಯಕ್ತಿತ್ವದ ಕಾರಣದಿಂದಲೇ ಬಸವಣ್ಣ ಸಾಂಸ್ಕೃತಿಕ ನಾಯಕರಾಗುತ್ತಾರೆ. ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಬಸವಣ್ಣ ಕೊಟ್ಟಂತಹ ಎರಡು ಅತ್ಯಮೂಲ್ಯ ಸಿದ್ಧಾಂತಗಳೆಂದರೆ ಕಾಯಕ ಮತ್ತು ದಾಸೋಹ. ಮನುಷ್ಯರ ನಡುವಿನ ಕಂದರವನ್ನು ತೊಡೆದು ಹಾಕಿ ಎಲ್ಲರೂ ಒಂದಾಗಿ ಬಾಳಬಹುದು ಮತ್ತು ಸಮಾನತೆಯನ್ನು ಸಾಧಿಸಬಹುದು ಎನ್ನುವುದಕ್ಕೆ ಅವರು ಹಾಕಿಕೊಟ್ಟ ಎರಡು ಮಂತ್ರಗಳಿವು. ಇಷ್ಟು ಸರಳವಾಗಿ ಆರ್ಥಿಕತೆಯನ್ನು ಕಲಿಸಿದಂತಹ ಮತ್ತೊಬ್ಬ ಆರ್ಥಿಕ ತಜ್ಞ ಇಡೀ ಭೂಮಿಯ ಮೇಲೆಯೇ ಎಲ್ಲೂ ಇರಲಿಕ್ಕಿಲ್ಲ. ದೈಹಿಕ ಹಾಗೂ ಮನೋಬಲದಿಂದ ಮಾನವನ ಏಳಿಗೆ ಸಾಧ್ಯವೇ ಹೊರತು ರಾಶಿ, ನಕ್ಷತ್ರ, ತಾರಾಬಲದಿಂದ ಅಲ್ಲ ಎಂದು ಪ್ರತಿಪಾದಿಸಿದವರು. ಅವರ ಈ ಕಾಯಕ ಸಿದ್ಧಾಂತದಿಂದ ಕಾಯಕ ಜೀವಿಗಳೆಲ್ಲ ಒಗ್ಗೂಡುವಂತಾಯಿತು. ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದಡೂ ಮರೆಯಬೇಕು, ಲಿಂಗಪೂಜೆಯಾದಡೂ ಮರೆಯಬೇಕು ಎಂದು ಆಯ್ದಕ್ಕಿ ಮಾರಯ್ಯನವರು ತಮ್ಮ ವಚನದಲ್ಲಿ ಹೇಳುತ್ತಾರೆ.
ಬಸವಣ್ಣನವರ ಕಾಯಕ ತತ್ವ ಅವರ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿತ್ತೆಂಬುದು ಇಲ್ಲಿ ಸ್ಪಷ್ಟವಾಗುತ್ತದೆ. ಇದರ ಜೊತೆಗೆ ಬಸವಣ್ಣ ತೋರಿಸಿಕೊಟ್ಟ ಮತ್ತೊಂದು ಮಾರ್ಗ ಎಂದರೆ ಮನುಷ್ಯ ಆಧ್ಯಾತ್ಮ ಸಾಧನೆ ಮಾಡುತ್ತಾ ದೈವತ್ವವನ್ನು ತಲುಪುವುದಕ್ಕೆ ತನ್ನ ದೈನಂದಿನ ಬದುಕನ್ನು ಯಾವ ಕಾರಣಕ್ಕೂ ಬಿಡಬೇಕಾಗಿಲ್ಲ. ಲೌಕಿಕ ಅಲೌಕಿಕ ಜೀವನದಲ್ಲಿ ಏಕಕಾಲಕ್ಕೆ ಜೀವಿಸಿರಬಹುದು ಎಂದು ತೋರಿಸಿಕೊಟ್ಟ ಏಕೈಕ ಧರ್ಮ ಎಂದರೆ ಅದು ಬಸವ ಧರ್ಮ ಅಥವಾ ಶರಣ ಧರ್ಮ. ಮನುಧರ್ಮದಿಂದ ಮಾನವ ಧರ್ಮಕ್ಕೆ ಮನುಷ್ಯರನ್ನು ಕರೆತಂದದ್ದು ಬಸವಣ್ಣನವರ ದೊಡ್ಡ ಸಾಧನೆ. ಯಾವ ದೃಷ್ಟಿಕೋನದಿಂದ ನೋಡಿದರೂ, ಯಾವ ಆಯಾಮದಿಂದ ನೋಡಿದರೂ ಅವರು ಒಂದು ಸಂಸ್ಕೃತಿಯ ನಿರ್ಮಾತೃವಾಗಿಯೇ ಕಾಣುತ್ತಾರೆ. ಬಸವಣ್ಣನವರು ಬರುವ ಮೊದಲೂ ಸಂಸ್ಕೃತಿ ಇತ್ತು. ಅದುವೇ ಬಹುಜನರು ಮಹಾಜನರು ಎಂಬ ವ್ಯವಸ್ಥೆ. ಎಲ್ಲ ಕಷ್ಟಕೋಟಲೆಗಳನ್ನು ಅನುಭವಿಸಿ ಶ್ರಮದಿಂದ ದುಡಿಯುವವರು ಬಹುಜನರಾದರೆ ಅನಾಯಾಸವಾಗಿ ವಿರಾಮದಿಂದ ಕುಳಿತು ತಿನ್ನುವ ಮಹಾಜನರು ಆಗ ಇದ್ದರು. ಇಂಥ ಸಾಮಾಜಿಕ ಅಸಮಾನತೆಯ ಕಂದರಗಳಿಗೆ, ಅನಿಷ್ಟಗಳಿಗೆ, ಲಿಂಗ ರಾಜಕಾರಣಕ್ಕೆ ಒಂದು ಪರ್ಯಾಯ ಸಂಸ್ಕೃತಿಯನ್ನು ಕಟ್ಟಿದವರು ಬಸವಣ್ಣನವರು. ಇದ್ದ ಸಂಸ್ಕೃತಿಯನ್ನು ಬದಿಗಿರಿಸಿ ಹೊಸ ಸಂಸ್ಕೃತಿಯನ್ನು ಹುಟ್ಟುಹಾಕಲು ಬಹಳಷ್ಟು ತಯಾರಿ, ಆತ್ಮವಿಮರ್ಶೆ, ಸಮಾಜ ವಿಮರ್ಶೆ ಮಾಡುವ ಶಕ್ತಿ ಇರಬೇಕು. ಆಧ್ಯಾತ್ಮ ಸಾಧನೆ, ಅಂತರಂಗ ಸಾಧನೆ, ಬಹಿರಂಗ ಸಾಧನೆ ಎಲ್ಲವೂ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು ಎಂದು ತೋರಿಸಿಕೊಡುವ ಮೂಲಕ ಒಬ್ಬ ಸಾಂಸ್ಕೃತಿಕ ನಾಯಕ ಎನ್ನಿಸಿಕೊಳ್ಳುತ್ತಾರೆ. ತಡವಾಗಿಯಾದರೂ ಅವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಲಾಗಿದೆ. ಅದನ್ನು ವೈಭವೀಕರಿಸುವ ಅಗತ್ಯ ಇಲ್ಲ. ಅಂದರೆ ಇಲ್ಲಿಯವರೆಗೆ ಬಸವಣ್ಣ ಸಾಂಸ್ಕೃತಿಕ ನಾಯಕನಾಗಿರಲಿಲ್ಲ ಎಂದುಕೊಳ್ಳುವುದು ತಪ್ಪಾಗುತ್ತದೆ. ತನ್ನ ಬದುಕಿನ ರೀತಿಯ ಮುಖಾಂತರ, ಮಾರ್ಗದ ಮುಖಾಂತರ ಅವರು ಒಬ್ಬ ಸಾಂಸ್ಕೃತಿಕ ನಾಯಕರೇ. ಇದ್ದದ್ದನ್ನು ಇರುವ ಹಾಗೆ ಸರ್ಕಾರ ಘೋಷಣೆ ಮಾಡಿದೆ ಎಂಬ ಸತ್ಯವನ್ನು ಅರಿತುಕೊಳ್ಳಬೇಕು. ಈ ರೀತಿ ಘೋಷಿಸಿದ್ದೇ ಒಂದು ಸಾಧನೆ ಹಾಗೂ ಇದೇ ಒಂದು ಪೂರ್ಣ ವಿರಾಮ ಎಂದುಕೊಳ್ಳುವ ಮೂರ್ಖತನ ಕೂಡದು. ಈ ಘೋಷಣೆಯೊಂದಿಗೆ ನಮ್ಮ ಜವಾಬ್ದಾರಿ ಪೂರೈಸಿತೆಂಬ ಭ್ರಮೆಗೆ ಒಳಗಾದರೆ ಅದು ಮತ್ತೊಂದು ಬಗೆಯ ಸಾಂಸ್ಕೃತಿಕ ಅಧಪತನವಾಗುವುದರಲ್ಲಿ ಸಂಶಯವಿಲ್ಲ. ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದ ಮೇಲೆ ಅವರ ಅನುಯಾಯಿಗಳ ಜವಾಬ್ದಾರಿ ಮತ್ತೂ ಹೆಚ್ಚಾಯಿತು. ಬಸವ ಮಾರ್ಗ ಹಾಗೂ ತತ್ವಗಳ ದಾರಿಯಲ್ಲಿ ಸಾಗುವ ಪಣತೊಟ್ಟು ಮುನ್ನಡೆಯುವ ತುರ್ತು ಹಿಂದಿಗಿಂತ ಈಗ ಹೆಚ್ಚಾಗಿದೆ. ನುಡಿದಂತೆ ನಡೆಯಬೇಕು, ಬಸವ ತತ್ವದ ಮಾರ್ಗದಲ್ಲಿ ಸಾಗಬೇಕು. ಆ ದಾರಿ ಅಷ್ಟೇನೂ ಸುಗಮವಲ್ಲ ಎಂಬುದರ ಆತ್ಮವಿಮರ್ಶೆ ಆಗಬೇಕಾಗಿದೆ. ಎಲ್ಲ ಜಂಜಾಟಗಳೊಂದಿಗೆ ಬದುಕುತ್ತಿರುವ ಜನರು ತಮ್ಮ ತಮ್ಮ ಮಿತಿಯಲ್ಲೇ ಸಾಂಸ್ಕೃತಿಕ ಪಾಲುದಾರಿಕೆಯನ್ನು ಬರಿದೇ ಮೈಗೂಡಿಸಿಕೊಳ್ಳಬೇಕಾಗಿದೆ. ಘೋಷಣೆಯೇ ಅಥವಾ ಅಭಿಮಾನವೇ ಸಾಧನೆಯಲ್ಲ. ಸಮಾಜದ ಕಟ್ಟಕಡೆಯ ವ್ಯಕ್ತಿ, ದೀನ ದಲಿತ ದುರ್ಬಲರನ್ನು, ಅವಕಾಶ ವಂಚಿತರನ್ನು ಮೇಲೆತ್ತುವ ಸಾಂಸ್ಕೃತಿಕ ಶ್ರೀಮಂತಿಕೆ ಇದೆ. ಈ ಎಲ್ಲ ಅಂಶಗಳ ಸಾಧನೆಯಾಗುವವರೆಗೂ ಇಂಥ ಘೋಷಣೆಗಳಿಂದ ಯಾವ ಪ್ರಯೋಜನವಿಲ್ಲ. ಅಭಿಮಾನದ ಜೊತೆಗೆ ಆತ್ಮವಿಮರ್ಶೆಯ ಅಗತ್ಯತೆ ಇದೆ. ಬಸವಣ್ಣ ಸಾಧಿಸಿದ್ದು ಇದನ್ನೇ. ಆತ್ಮವಿಮರ್ಶೆಯ ಜೊತೆಗೆ ಸಮಾಜ ನಿರ್ಮಾಣದಲ್ಲಿ ತೊಡಗಿದ ಅವರು ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಎಂದು ಹೇಳುತ್ತಾ ಸ್ವಂತ ವ್ಯಕ್ತಿತ್ವವನ್ನು ತಿದ್ದಿಕೊಳ್ಳುವ ಕರೆ ನೀಡಿದ್ದಾರೆ. ಬಸವಣ್ಣ ಸಮಾಜದಲ್ಲಿನ ಅಸಮಾನತೆಗಳನ್ನು ಕಂಡು ಸಂಕಟಗೊಂಡು ಕ್ರಾಂತಿಕಾರಿಯಾದರು. ಅವರೊಬ್ಬ ಸಮಾಜ ಸುಧಾರಕ ಎನ್ನುವುದಕ್ಕಿಂತ ನವ ಸಮಾಜದ ನಿರ್ಮಾಪಕ ಎಂದರೆ ಹೆಚ್ಚು ಸೂಕ್ತ. ನಾಯಕನಾಗಬೇಕೆಂಬ ಮಹತ್ವಾಕಾಂಕ್ಷೆ ಅವರಿಗೆ ಎಂದೂ ಇರಲಿಲ್ಲ. ಹಾಗೆಂದು ಸ್ವಗತದಲ್ಲೂ ಅವರು ಭಾವಿಸಿರಲಿಲ್ಲ. ಹಾಗೊಮ್ಮೆ ಯೋಚಿಸಿದ್ದರೆ ಶಿವಭಕ್ತ ಸಮಗಾರ ಹರಳಯ್ಯ ತಯಾರಿಸಿದ ಪಾದರಕ್ಷೆಗಳನ್ನು ತಮ್ಮ ತಲೆಯ ಮೇಲೆ ಇಟ್ಟುಕೊಳ್ಳುತ್ತಿರಲಿಲ್ಲ. ಮಾದಾರ ಚೆನ್ನಯ್ಯ ಡೋಹರ ಕಕ್ಕಯ್ಯನನ್ನು ಅಪ್ಪ ಚಿಕ್ಕಪ್ಪ ಎಂದು ಕರೆಯುತ್ತಿರಲಿಲ್ಲ. ಎನಗಿಂತ ಕಿರಿಯರಿಲ್ಲ ಎನ್ನುವ ವಿನಮ್ರತೆಯೊಂದಿಗೆ ಶೋಷಿತರ ನೋವನ್ನು ತನ್ನ ನೋವನ್ನಾಗಿಸಿಕೊಂಡ ಮಹಾಪುರುಷ ಬಸವಣ್ಣ. ಪ್ರಸ್ತುತ ದಿನಗಳಲ್ಲಿ ಬಸವಣ್ಣನವರ ಕಾಯಕ ದಾಸೋಹಗಳಂತಹ ಅಮೂಲ್ಯ ಚಿಂತನೆಗಳು, ಇವ ನಮ್ಮವ ಎನ್ನುವ ವಿಶ್ವ ಭ್ರಾತೃತ್ವ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಎಂಬ ಅಂತರಂಗ ಶುದ್ಧಿಯ ಅಮೂಲ್ಯ ಚಿಂತನೆಗಳು ಆದರ್ಶ ಸಮಾಜಕ್ಕೆ ಮಾರ್ಗದರ್ಶಿಗಳಾಗಿವೆ. ಲೌಕಿಕದಲ್ಲಿ ಇದ್ದೂ ಇಲ್ಲದವರಂತೆ ಬದುಕಿ ತುಳಿತಕ್ಕೆ ಒಳಗಾದವರನ್ನು ಶರಣರಾಗಿಸುವ ಅಭೂತಪೂರ್ವ ಸಾಹಸ ಮಾಡಿದವರು ಬಸವಣ್ಣನವರು. ಅದಕ್ಕೆಂದೇ ಅವರು ಜಗತ್ತಿಗೆ ಬೆಳಕು ನೀಡುವ ಸೂರ್ಯ. ಈ ಮಹಾಪ್ರಭೆಗೆ, ಜಗಜ್ಯೋತಿಗೆ ಸಾವಿರದ ಶರಣು.